ರಬಕೈಬನಟ್ಟಿ ತಾಲೂಕಿನ ಸುಕ್ಷೇತ್ರ ಬಂಡಿಗಣ್ಣಿ ಬಸವಗೋಪಾಲ ನೀಲಮಾಣಿಕ್ ಮಠ ಅನ್ನದಾನೇಶ್ವರ ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತ ಸಮೂಹ ಬಂಡಿಗಣ್ಣಿ ಮಠದಲ್ಲಿ ಸೇರಿದ್ದಾರೆ. ಬಂಡಿಗಣ್ಣಿ ಮಠದ ಶ್ರೀ ಅನ್ನದಾನೇಶ್ವರ ಶ್ರೀಗಳು ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಎಳೆದಿದ್ದು ಅವರು ಸಾವಿರಾರು ಭಕ್ತ ಸಮೂಹವನ್ನು ಹೊಂದಿದ ಶ್ರೀಗಳು ಆಗಿದ್ದಾರೆ. ಶ್ರೀಗಳು ಲಿಂಗೈಕ್ಯರಾದ ಬಳಿಕ ಅವರ ಪಾರ್ಥಿವ ಶರೀರ ಬಂದ ಬಳಿಕ ಭಕ್ತರ ಅಂತಿಮ ದರ್ಶನಕ್ಕೆ ಡಿಸೆಂಬರ್ 6ರವರೆಗೆ ಇಡಲಾಗಿದ್ದು ಬಂಡಿಗಣ್ಣಿ ಮಠದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಲಾಗುತ್ತಿದೆ. ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಭಕ್ತರ ಕಣ್ಣಿನಲ್ಲಿ ನೀರಿನ ಹೊಳೆ ಹರಿಯುತ್ತಿದೆ. ಬೆಳಗಿನ ಜಾವದಿಂದ ಸಾವಿರಾರು ಭಕ್ತರು ಮಠದ ಆವರಣದಲ್ಲಿ ಜಮಾಯಿಸಿದ್ದಾರೆ. ಬಂಡಿಗಣ್ಣಿ ಮಠದ ಶ್ರೀಗಳ ಸುಪುತ್ರರಾದ ಶಿವಾನಂದ್ ಅವರು ಭಕ್ತರಲ್ಲಿ ಮನವಿಯನ್ನು ಮಾಡಿಕೊಂಡು ಮಾತನಾಡಿದ ಅವರು, ಶ್ರೀಗಳು ದೇಹವನ್ನು ಮಾತ್ರ ಬಿಟ್ಟಿದ್ದಾರೆ, ಆದರೆ ಅವರ ಭಕ್ತರ ಮನದಲ್ಲಿ ಹಾಗೂ ಮನಸ್ಸಿನಲ್ಲಿ ಉಳಿದಿದ್ದಾರೆ. ಎಲ್ಲರೂ ಭಕ್ತಿಯಿಂದ ಅವರ ನಾಮಸ್ಮರಣೆ ಮಾಡಬೇಕೆಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದಂದ್ರೆ ಅಪ್ಪಾಜಿ ಅವ್ರು ಆದ್ರು ನಮ್ಮ ಜೋಡಿನ ಅದಾರ. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಬಂದು ಅವ್ರ ದರ್ಶನ ಪಡೆದು ಯಾರಿಗೂ ಆತಂಕ ಆಗಲಾರ್ದು ಎಲ್ಲರೂ ಅವ್ರ ಧ್ಯಾನ ಮಾಡ್ಕೊತ ಕಡಿತಕ್ಕ ಇರೋನು ಅಂತ ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಯಾರು ಹೆದರಬೇಡ್ರಿ, ಭಗವಂತ ನಮ್ಮ ಜೊತೆ ಅದಾನ. ಎಲ್ಲರೂ ಅವ್ನ ಧ್ಯಾನ ಮಾಡ್ಕೊತ ಚಂದಂಗೆ ಇರೋನು. ನಮಸ್ಕಾರ. ಸಾರ್ವಜನಿಕರಿಗೆ ನೋಡ್ರಿ, ಅವ್ರು ನಮ್ಮ ದೇವರು ಎಲ್ಲರಿಗೂ ಮನಃಶಾಂತಿ ಮಾಡ್ಕೊಂಡು ನಾವು ಯಾವಾಗಲೂ ನಮ್ಮ ಒಳಗದಾನ. ಬರೀ ದೇಹದಿಂದ ನಾವು ಎಲ್ಲೋ ಇದ್ರು ಮನಸ್ಸಿನಿಂದ ನಮ್ಮಲ್ಲಿ ಅದಾನ. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಎಲ್ಲರೂ ಅವ್ನ ಧ್ಯಾನ ಮಾಡ್ಕೊಂಡು ಸಮಾಧಾನದಿಂದ ಇರೋಂಟು. ನಂಗೆ ಮಾತಾಡೋಕ್ಕಾಗಲ್ಲ.